ಹಾಸನದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ರೇಣುಕಾಸ್ವಾಮಿ ತಾಯಿಯನ್ನ ಪ್ರತ್ಯೇಕ ಸಾಕ್ಷಿ ಅಂತ ಪರಿಗಣಿಸಿ ಹಾಸ್ಟೆಲ್ ವಿಟ್ನೆಸ್ ಅಂತ ಪರಿಗಣಿಸುವಂತೆ ಮಾಡಿದ್ದ ಮನವಿ ತಿರಸ್ಕಾರ ಆಗಿದೆ. ರತ್ನಪ್ರಭಾ ನೀಡಿದಂತ ಹೇಳಿಕೆಯಲ್ಲಿ ಗೊಂದಲ ಹಿನ್ನೆಲೆಯಲ್ಲಿ ಎಸ್ಪಿಪಿ ಇದರದೊಂದು ಮನವಿ ಮಾಡಿಕೊಂಡಿದ್ರು. ಪ್ರಾಸಿಕ್ಯೂಷನ್ ಮನವಿಯನ್ನು ತಿರಸ್ಕರಿಸಿರುವುದು 57ನೇ ಸೆಷನ್ಸ್ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಈ ಮುಖಾಂತರವಾಗಿ ಹಿನ್ನಡೆ ಆಗ್ತಾ ಇದೆ. ತಾಯಿ ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸುವಂತೆ ಸಲ್ಲಿಸಿದ್ರು ಅರ್ಜಿ. ಸಾಕ್ಷಿ ಹೇಳಿಕೆಯ ವೇಳೆ ಹಲವು ಗೊಂದಲಕಾರಿ ಹೇಳಿಕೆಯನ್ನು ನೀಡಿದ್ರು ರತ್ನಪ್ರಭಾ. ಸಾಕ್ಷಿ ರತ್ನಪ್ರಭರನ್ನ ಪಾಟಿ ಸವಾಲು ಒಳಪಡಿಸುವುದಕ್ಕೆ ಅವಕಾಶವನ್ನು ಕೋರಿತ್ತು ಮನವಿಯನ್ನ ಮಾಡಲಾಗಿತ್ತು. ಇವತ್ತು ಪ್ರಾಸಿಕ್ಯೂಷನ್ ಮನವಿಯನ್ನ ತಿರಸ್ಕರಿಸಿ ಆದೇಶವನ್ನ ಮಾಡಿದೆ ಕೋರ್ಟ್. ಈ ಮುಖಾಂತರವಾಗಿ ಹಿನ್ನಡೆ ಆಗ್ತಾ ಇರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿಯ ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗ್ತಿತ್ತು ರತ್ನಪ್ರಭಾ ಅವ್ರದ್ದು. ಬಟ್ ಅವರು ಕೆಲವೊಂದಷ್ಟು ಗೊಂದಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾಗ ಇವರನ್ನ ನೀವು ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಬೇಕು ಅಂತ ಮನವಿ ಮಾಡಿಕೊಳ್ಳಲಾಗಿತ್ತು. ವಿಚಾರಣೆ ಎಲ್ಲ ಆಲಿಸಲಾಗಿತ್ತು, ಮುಂದೂಡಲಾಗಿತ್ತು. ಇದೀಗ ಆ ಮನವಿಯನ್ನ ತಿರಸ್ಕರಿಸಿ ಆದೇಶವನ್ನು ಹೊರಡಿಸಲಾಗಿದೆ ಕೋರ್ಟ್. ಈ ಮುಖಾಂತರವಾಗಿ ಪ್ರಾಸಿಕ್ಯೂಷನ್ಗೆ ಹಿನ್ನಡೆ ಆಗ್ತಾ ಇದೆ. ಯಾಕಂದ್ರೆ ಸ್ವತಃ ರೇಣುಕಾಸ್ವಾಮಿ ಅವರ ತಾಯಿಗೆ ಗೊಂದಲದ ಹೇಳಿಕೆಗಳನ್ನು ಕೊಟ್ಟಿದ್ರು. ನಂಬರ್ ಬಳಕೆ ಮಾಡ್ತಾ ಇದ್ದಿದ್ದು, ಫೋನ್ ನಂಬರ್ ಇದೇನಾ, ರೇಣುಕಾಸ್ವಾಮಿ ಬಳಕೆ ಮಾಡ್ತಿದ್ದು ಇದೇನಾ ಫೋನ್ ನಂಬರು, ಈ ಥರದ್ದೆಲ್ಲ ಕೇಳಿದಾಗ ಇಲ್ಲ ಇದೆ, ಮತ್ತು ಅದೊಂದು ಉಂಗುರ, ಒಡವೆ, ಇವುಗಳ ಬಗ್ಗೆ ಕೇಳಿದಾಗ್ಲೂ ಇದೆ ಇಲ್ಲ, ಈ ಥರದ್ದೆಲ್ಲ ಒಂದಷ್ಟು ಸ್ವಲ್ಪ ಗೊಂದಲದ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆಗ ಎಸ್ಪಿಪಿ ಒಂದು ಜಾಣ ನಡೆಯನ್ನು ಇಟ್ಟಿದ್ರು. ಏನಂದರೆ ಇವ್ರನ್ನ ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸ್ಬಿಡಿ ಅಂತ ಕೇಳ್ಕೊಂಡಿದ್ರು. ಬಟ್ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಆ ಮನವಿಗೆ ತಿರಸ್ಕರಿಸಿ ಆದೇಶವನ್ನು ಹೊರಡಿಸಿರುವಂಥದ್ದು ಕೋರ್ಟ್. ಈ ಮುಖಾಂತರವಾಗಿ ಇದೀಗ ಪ್ರಾಸಿಕ್ಯೂಷನ್ಗೆ ಇದು ಹಿನ್ನಡೆ ಆಗ್ತಾ ಇದೆ. ಸೊ ಒಂದು ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಸ್ವತಃ ಅವರ ತಾಯಿನೇ ಗೊಂದಲದ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಸ್ವಲ್ಪ ಕನ್ಫ್ಯೂಷನ್ಸ್ಗೂ ಕೂಡ ಕಾರಣವಾಗಿತ್ತು. ಆಗ ಎಸ್ಪಿಪಿ ಇದನ್ನು ಬದಲು ಮಾಡಬೇಕು ಅಂತ ಕೇಳಿಕೊಂಡಿದ್ರು. ಬಟ್ ಈಗ ಅವಕಾಶ ಇಲ್ಲ. ಆ ಮನವಿಯನ್ನು ತಿರಸ್ಕರಿಸಿ ಆದೇಶವನ್ನು ಹೊರಡಿಸಿದೆ ಕೋರ್ಟ್. ಈ ಮುಖಾಂತರವಾಗಿ ಈ ಪ್ರಕರಣದಲ್ಲಿ ಒಂದು ಲೆಕ್ಕಕ್ಕೆ ಪ್ರಾಸಿಕ್ಯೂಷನ್ಗೆ ಇದೊಂಥರ ಹಿನ್ನಡೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಿಕಾಸ್ ಅವರು ಈ ಮರ್ಡರ್ ಕೇಸ್ನಲ್ಲಿ ಸಾಕ್ಷಿಗಳಿಗೆ ಏನು ಹೇಳುತ್ತೆ ಅನ್ನೋದನ್ನು ಪ್ರೂವ್ ಮಾಡಬೇಕಾಗತ್ತೆ. ಮತ್ತು ಇದರಲ್ಲಿ ಯಾರು ಅಪರಾಧಿ, ಯಾರು ಆರೋಪಿ ಅನ್ನೋದನ್ನು ಪ್ರೂವ್ ಮಾಡಬೇಕಾಗತ್ತೆ. ಬಟ್ ನಿಮಗೆ ಸಾಕ್ಷಿಗಳು ಉಲ್ಟಾ ಹೇಳಿದಾಗ ಅಥವಾ ಗೊಂದಲದಲ್ಲಿ ಇದ್ದಾಗ ಸಾಕ್ಷಿಗಳು ವ್ಯತಿರಿಕ್ತವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾಗ ಸಮಸ್ಯೆ ಆಗತ್ತೆ, ಹಿನ್ನಡೆ ಆಗತ್ತೆ. ಯಾರನ್ನ ನಮ್ಮ ಕಡೆ ಅಂತ ಅನ್ಕೊಂಡು ಕರ್ಕೊಂಡು ಹೋಗಿರ್ತಾರೋ ಅವರು ಇನ್ಯಾವುದೋ ಥರದ ಸ್ಟೇಟ್ಮೆಂಟ್ ಕೊಟ್ಟಾಗ ಹೆಂಗಾಗತ್ತೆ ಅನ್ನೋದು ನೀವು ಈಗಾಗಲೇ ಕೆಲವು ಸಿನಿಮಾಗಳಲ್ಲಿ, ಸೀರಿಯಲ್ಗಳೆಲ್ಲ ನೋಡಿರ್ತೀರ. ಸೊ ಇಲ್ಲೂ ಅದೇ ಕತೆ ಆಗಿದ್ದಿದ್ದು. ಸೊ ಇದೀಗ ಆ ಪ್ರಾಸಿಕ್ಯೂಷನ್ ಏನಿತ್ತು, ಮನವಿಯನ್ನು ತಿರಸ್ಕರಿಸಿದ್ದು ಪ್ರಾಸಿಕ್ಯೂಷನ್. ಸೊ ಇದಕ್ಕೆ ಸಂಬಂಧಪಟ್ಟಂತೆಗೆ ಇದೀಗ ಒಂದು ಲೆಕ್ಕಕ್ಕೆ ಹಿನ್ನಡೆ ಆಗ್ತಾ ಇದೆ. ಮುಂದಿನ ಸಾಕ್ಷಿಗಳಿಗೆ ಏನೇನು ಹೇಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಾಕಷ್ಟು ಸಾಕ್ಷಿ ಇದೆ ಈ ಪ್ರಕರಣದಲ್ಲಿ. ಬಟ್ ಮೊದಲ ಹಂತದಲ್ಲಿ ಇದೊಂಥರ ಹಿನ್ನಡೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇದೀಗ ಒಂದ್ ಲೆಕ್ಕದಲ್ಲಿ ಪ್ರಾಸಿಕ್ಯೂಷನ್ಗೆ ಹಿನ್ನಡೆ ಮೊದಲ ಹಂತದಲ್ಲಿ ಏನೆಲ್ಲ ಆಯ್ತು ಬೆಳವಣಿಗೆ ಇವತ್ತು ಕೋರ್ಟ್ನಲ್ಲಿ? ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧ ಬಂದಾಗ ಈಗಾಗಲೇ ಆರೋಪಗಳ ವಿರುದ್ಧ ಟ್ರಯಲ್ ಆರಂಭ ಆಗಿರುವಂತದ್ದು. ಟ್ರಯಲ್ ಆರಂಭವಾದ ಸಂದರ್ಭದಲ್ಲಿ ಪ್ರಮುಖ ಸಾಕ್ಷಿಗಳಾಗಿದ್ದಂತ ಅವರ ತಂದೆ ಮತ್ತು ತಾಯಿ ಇಬ್ಬರು, ಕಾಶಿನಾಥ್ ಇರ್ಬೋದು, ರತ್ನಪ್ರಭಾ ಇಬ್ಬರನ್ನು ಕೂಡ ಈಗಾಗಲೇ ಚೀಫ್ ಎಕ್ಸಾಮಿನೇಷನ್ ಮತ್ತು ಕ್ಲಾಸ್ ಎಕ್ಸಾಮಿನೇಷನ್ ಆಗಿರುವಂತದ್ದು. ಕ್ಲಾಸ್ ಎಕ್ಸಾಮಿನೇಷನ್ ಮಾಡುವಂತ ಸಂದರ್ಭದಲ್ಲಿ ಆರೋಪಗಳ ಪರ ವಕೀಲರು ಕೇಳುವಂತ ಪ್ರಶ್ನೆಗಳಿಗೆ ಗೊಂದಲಕಾರಿಯಾದ ಹೇಳಿಕೆಗಳನ್ನ ರತ್ನಪ್ರಭಾ ಅವರು ನೀಡಿದ್ರು. ಸೊ ಹೀಗಾಗಿ ಈ ಹೇಳಿಕೆಗಳಿಂದ ಒಂದು ಕಡೆ ಪ್ರಾಸಿಕ್ಯೂಷನ್ ಕೂಡ, ಅಂದ್ರೆ ಪೊಲೀಸರು ತನಿಖೆಯನ್ನು ಮಾಡಿ ಹತ್ಯೆ ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಲಾಗಿತ್ತು. ಸೊ ಅದಕ್ಕೂ ಕೂಡ ಅದು ಸಮಸ್ಯೆ ಆಗುವ ಎಲ್ಲ ಸಾಧ್ಯತೆಗಳಿತ್ತು. ಅದಷ್ಟೇ ಅಲ್ಲದೆ ಈ ರತ್ನಪ್ರಭಾ ಅವರು ನೀಡಿದಂತ ಹೇಳಿಕೆ ಏನೈತಿ, ಹೇಳಿಕೆಗಳನ್ನ ಪ್ರತಿಕೂಲ ಸಾಕ್ಷಿಯಾಗಿ, ಅಂದ್ರೆ ಹಾಸ್ಟೆಲ್ ವಿಟ್ನೆಸ್ ಆಗಿ ಇದನ್ನ ನೀವು ಪರಿಗಣನೆಯನ್ನ ಮಾಡಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ ಪರವಾಗಿ ಏನು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಲಾಯಿತು ನ್ಯಾಯಾಲಯಕ್ಕೆ. 57ನೇ ಸೆಷನ್ ನ್ಯಾಯಾಲಯ ಏನಿದೆ ಅಲ್ಲಿಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದು. ಅರ್ಜಿಯನ್ನ ಕೈಗೆತ್ಕೊಂಡು ವಿಚಾರಣೆ ಮಾಡಿದಂತ ನ್ಯಾಯಾಲಯ ಸದ್ಯ ಪ್ರಾಸಿಕ್ಯೂಷನ್ ಸಲ್ಲಿಕೆ ಮಾಡಿದಂತ ಅರ್ಜಿ ಹಾಸ್ಟೆಲ್ ವಿಟ್ನೆಸ್ ಆಗಿ ಪರಿಗಣನೆಯನ್ನ ಮಾಡ್ಬೇಕು ಅಂತ ಹೇಳಿ ಮನವಿಯನ್ನ ಏನ್ ಮಾಡ್ಕೊಂಡಿದ್ರು, ಆ ಮನವಿಯನ್ನ ಕೂಡ ಈಗ ತಿರಸ್ಕಾರ ಮಾಡಿರುವಂತದ್ದು. ಸದ್ಯ ಇದು ಎಲ್ಲೋ ಒಂದು ಹಂತದಲ್ಲಿ ತನಿಖಾಧಿಕಾರಿಗಳಿಗೆ ಇಲ್ಲ ಎಸ್ಬಿಪಿ ಅವರಿಗೆ ಒಂದು ಹಂತದ ಹಿನ್ನಡೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ವಿರೋಧವಾಗಿ ಅಂದ್ರೆ ಪ್ರಮುಖ ಸಾಕ್ಷಿಯಾಗಿದ್ದಂತವ್ರೆ ಅವರ ತಾಯಿ, ಅವರೇ ಆ ಹೇಳಿಕೆಗಳನ್ನು ನೀಡಿರುವಂತದ್ದು ಸಾಕಷ್ಟು ಗೊಂದಲಕಾರಿಯಾಗಿರುವಂತದ್ದು. ಇದು ಪಾರ್ಟಿ ಸವಾಲ್ ಮಾಡುವಂತ ಸಂದರ್ಭದಲ್ಲಿ, ಕಾರ್ಸ್ ಮಾಡುವ ಸಂದರ್ಭದಲ್ಲಿ
ಅವ್ರು ಕೇಳಿರುವಂತ ಪ್ರಶ್ನೆಗಳಿಗೆ ಗೊಂದಲವಾಗಿ ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದ ಏನು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕಾಗಿದೆ. ಸದ್ಯ ಪ್ರಾಸಿಕ್ಯೂಷನ್ ಮನವಿಯನ್ನು ಮಾಡಿದ ಮನವಿಯನ್ನು ಮಾಡಿತ್ತು. ರತ್ನಪ್ರಭಾ ಅವರನ್ನ ಪ್ರಾಸಿಕ್ಯೂಷನ್ ಕೂಡ ಪಾರ್ಟಿ ಸವಾಲಾಗಿ ಪ್ರಾರ್ಥನೆ ಮಾಡಬೇಕು, ವಿಚಾರಣೆಯನ್ನ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಲಾಗಿತ್ತು. ಆ ಅರ್ಜಿಯನ್ನ ತಿರಸ್ಕಾರಗೊಂಡಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.